ಅಮ್ಮ ಅಮ್ಮ ಒಂದ್ಸಲ ನನ್ನ ಕಡೆ ನೋಡಮ್ಮ. ನಾನು ನೆನಪಿದ್ದೀನ ನಿನಗೆ? ನಾವು ಒಮ್ಮೆ ಗುರ್ತಿಸಮ್ಮ. ಚಿನ್ನು, ಅಮ್ಮ ನಾನೇ ಚಿನ್ನು. ಅಮ್ಮ ನಿಂಗೆ ನೆನಪಾಯ್ತಾ ಇಲ್ಲ? ಅಮ್ಮ ಸದ್ಯ ನಿನಗೆಲ್ಲ ನೆನಪಾಯ್ತಲ್ಲ ಅಮ್ಮ? ಅಮ್ಮ ಇಲ್ಲಿ ನೋಡಮ್ಮ. ಚಿನ್ನು, ಚಿನ್ನು. ಅಪ್ಪಮ್ಮ, ನಾನಲ್ಲ ಚಿನ್ನು, ಶಾನ್ವಿ ಅತ್ತೆ ಚಿನ್ನು. ಅಪ್ಪಮ್ಮ, ನನಗೇನು ಆಗಿಲ್ಲ. ಅಪ್ಪಮ್ಮ ಬನ್ನಿ, ರೂಮಿಗೆ ಹೋಗೋಣ. ಶಾನ್ವಿ, ಬೇಜಾರು ಮಾಡ್ಕೋಬೇಡ ಶಾನ್ವಿ, ಸಮಾಧಾನ ಮಾಡ್ಕೋ. ಹೇಗದಕ್ಕೆ ಸಮಾಧಾನವಾಗಿರೋದು? ಅಮ್ಮ ನನ್ನ ನೋಡಿದ್ರೆ ಗುರ್ತಿಡಿತಾ ಇಲ್ಲ. ಚಿನ್ನು ಅಂತ ಹೇಳ್ತಿದ್ದಾರೆ, ಆದರೆ ಅದು ನನಗಲ್ಲ, ಹಿತ್ತಾಗೆ. ದಾಕ್ಷಾಯಣಿ ಅತ್ತೆಗೆ ಅವ್ರ ಮಗಳು ಇಷ್ಟು ದೊಡ್ಡೋಳಾಗಿ ಬೆಳೆದಿರೋದು ಗೊತ್ತಿಲ್ಲ. ಆದರೆ ಆ ತಾಯಿ ಹೃದಯದಲ್ಲಿ ಅವ್ರ ಪ್ರೀತಿಯ ಮಗ ಪುಟ್ಟ ಮುದ್ದಾದ ಮಗಳು ಚಿನ್ನು ತುಂಬ ಚೆನ್ನಾಗಿ ನೆನಪಿದ್ದಾಳೆ. ಹಿತಾನ್ ನೋಡಿದಾಗ ಅವ್ರಿಗೆ ನಿನ್ನನ್ನೇ ನೋಡ್ದಂಗೆ ಅನಿಸ್ತಿದೆ. ಅದಕ್ಕೆ ಅವರು ಚಿನ್ನು ಚಿನ್ನು ಅಂತ ಕರಿತಿರ್ಬೋದು. ಅವ್ರ ಮನಸ್ಸಲ್ಲಿ ನಿನಗೆ ಬೆಟ್ಟದಷ್ಟು ಪ್ರೀತಿ ಇದೆ ಶಾನ್ವಿ. ಆದರೆ ಸ್ವಲ್ಪ ಸಮಯ ಕೊಡು, ಆದಷ್ಟು ಬೇಗ ಒಂದಲ್ಲ ಒಂದಿನ ಎಲ್ಲ ನೆನಪುಗಳು ಅವ್ರಿಗೆ ವಾಪಸ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀನು ಧೈರ್ಯ ಕಳ್ಕೊಬೇಡ, ಧೈರ್ಯವಾಗಿರು. ಯಾವುದ್ಯಾವುದೋ ನೆಪದಲ್ಲಿ ನಿಮ್ಮಿಬ್ಬರನ್ನ ಪಿಕ್ನಿಕ್ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ಲು. ಶಾನ್ವಿ, ನನಗೊಂದು ಸಹಾಯ ಮಾಡ್ತೀಯಾ? ಸಹಾಯನಾ? ಏನದ್ಕೆ? ಆ ದಾಕ್ಷಾಯಿಣಿ ಅಂಬಿಕಾ ನನ್ನ ಎದುರಿಗೆ ಆಟ ಆಡ್ತಾ ಇದ್ದಾರೆ. ಆದರೂ ನನ್ನಿಂದ ಏನು ಮಾಡೋದಕ್ಕಾಗ್ತಾ ಇಲ್ಲ. ಯಾಕೆ? ನನ್ನೊಳಗಿರೋ ಶಕ್ತಿ ಈ ಮಟ್ಟಕ್ಕೆ ಕಡಿಮೆ ಆಗ್ತಾ ಇದೆಯಾ? ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಈಗ ಆಗ್ಬಾರ್ದು. ಮಂಜರಿಯಮ್ಮ ನನ್ನನ್ನು ಗುಹೆಯಿಂದ ಹೊರಗಾಕಿದ್ದೆ ಇದಕ್ಕೆ ಕಾರಣನಾ? ಮಾಳ್ವಿಕಾ, ತುಂಬ ಟೆನ್ಷನಲ್ಲಿದೆಯಾ? ಮಾಳ್ವಿಕಾ, ನೀನು ಈ ಥರ ಟೆನ್ಷನಲ್ಲಿರೋದು, ಹೀಗೆ ಅಸಹಾಯಕತೆಯಿಂದ ಒದ್ದಾಡೋದನ್ನು ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಈ ನಿನ್ನ ಮುಖದಲ್ಲಿ ಭಯ, ಚಿಂತೆ ಇದೆಯಲ್ಲ, ಅದು ನನ್ನ ಮನಸ್ಸಿಗೆ ಎಣ್ಸಕ್ಕಾಗದೇ ಇರೋಷ್ಟು ನೆಮ್ಮದಿ ಕೊಡ್ತಿದೆ. ಏಯ್, ಈ ಅಂಬಿಕಾ, ಮುಚ್ಚೆ ಬಾಯಿ. ಸತ್ತ ಮೇಲೆ ಕೊಳಿಬೇಕಾಗಿರೋ ಜನ್ಮ ನಿಂದು. ಈ ಮಾಳ್ವಿಕನ್ನೇ ಗೆದ್ದು ಬಿಡ್ತೀನಿ ಅಂತ ಬೀಗ್ಬೇಡ. ಈಗಲೂ ನನ್ನ ಗೆಲ್ತೀನಿ ಅನ್ನೋ ನಂಬಿಕೆ ಇದೆಯಾ ನಿನಗೆ? ಓ, ನನ್ನ ಶಕ್ತಿ ಕಡಿಮೆ ಆಗಿದೆ ಅಂತ ಅಂದುಕೊಂಡಿದ್ಯಾ? ಈ ನಿನ್ನ ಅಹಂಕಾರನ ಇವತ್ತೇ ಮುಗಿಸ್ಬಿಡ್ತೀನಿ. ಇದು ನಿಜಾನೇ ಮಾಳ್ವಿಕಾ, ನೀನೀಗ ಸಂಪೂರ್ಣವಾಗಿ ಅಸಹಾಯಕಳಾಗಿದ್ಯಾ.
ನಿನಗೆ ನನ್ನ ಶಕ್ತಿ ಎದುರು ನಿಲ್ಲೋ ತಾಕತ್ತಿಲ್ಲ. ಅಲ್ಲ ಮಾಳ್ವಿಕಾ, ಹೇಗಿದ್ದೆ ನೀನು? ಈಗೇಗಾಗೋಗಿದ್ಯಾ? ನಿನ್ನ ನೋಡ್ತಿದ್ರೆ ನನಗೆ ಅಯ್ಯೋ ಅಂತ ಅನ್ಸತ್ತೆ. ನಿನ್ನ ಪಾಪದ ಕೊಡ ತುಂಬಿದೆ ಮಾಳ್ವಿಕಾ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ ಮಾಳ್ವಿಕಾ, ನಿನ್ನ ಶಕ್ತಿಗಳೆಲ್ಲ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋದಕ್ಕೆ ಕಾರಣ ಏನು? ನಿನ್ನ ಕರಾಳ ಶಕ್ತಿಗಳ ಮೂಲ ಮಣ್ಣಾಗೋಯ್ತಾ ಅಥವಾ ಸರ್ವನಾಶ ಆಗೋಯ್ತಾ? ಉತ್ತರ ಇಲ್ಲ ಅಲ್ವಾ? ನೀನು ಇವತ್ತು ಪಡ್ತಿರೋ ಪ್ರತಿಯೊಂದು ಕಷ್ಟಕ್ಕೂ ನರ್ಕ ಯಾತನೆಗೂ ನೀನು ಅರ್ಹಳು. ನೀನು ಎಷ್ಟು ಜನರಿಗೆ ಮೋಸ ಮಾಡಿಲ್ಲ, ಎಷ್ಟು ಜೀವಗಳನ್ನು ಸಾಯಿಸಿಲ್ಲ, ಅದೆಲ್ಲ ಅದಕ್ಕೂ ಇವತ್ತು ಕರ್ಮ ಉತ್ತರ ಕೊಡ್ತಾ ಇದೆ. ಅದೇ ಹೇಳ್ತಾರಲ್ಲ, ಕರ್ಮ ರಿಟರ್ನ್ಸ್ ಅಂತ, ಅದು ಸುಳ್ಳಲ್ಲ. ಹೇ ಏ ಅಂಬಿಕಾ, ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಶಕ್ತಿ ಕ್ಷೀಣಿಸ್ತಾ ಇದೆ. ನಿನ್ನ ಪತನ ಶುರುವಾಗಿದೆ. ನೆನ್ಪಿಟ್ಕೋ, ಈ ಜೀವನದಲ್ಲಿ ಮತ್ತೆ ಯಾವತ್ತೂ ನೀನು ಮೇಲೇಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಪ್ರತಿಯೊಂದು ಮುಖವಾಡನ ಕಳ್ಚಿ ನಮ್ಮ ಎದುರುಗಡೆ ನೀನು ಸೋತು ಇದೇ ಮಣ್ಣಲ್ಲಿ ಮುಚ್ಚೋಗ್ತೀಯ. ಇದು ನನ್ನ ಶಪಥ. ಏ ದಾಕ್ಷಾಯಿಣಿ, ನಿನಗೋಸ್ಕರ ಮಕ್ಕಳೆಲ್ಲ ಸೇರಿ ವಿಶೇಷವಾಗಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ತಿನ್ನುವಂತೆ ಬಾ. ಕೂತ್ಕೊಳ್ಳಿ. ಅತ್ತೆ, ನಿಮ್ಗೆ ಇಷ್ಟವಾದ ಬಿಸಿಬೇಳೆ ಬಾತ್ ಮಾಡಿದ್ದೀವಿ. ಒಂಚೂರು ತಿಂದು ರುಚಿ ಹೇಗಿದೆ ಅಂತ ಹೇಳ್ತೀರಾ? ಹೌದು ಅಮ್ಮ, ನಿಮ್ಮ ಫೇವ್ರೆಟ್ ಬಿಸಿಬೇಳೆ ಬಾತ್. ನಾವು ಚಿಕ್ಕವರಿರುವಾಗ ನೀವು ನಮಗೆ ಮಾಡ್ಕೊಡ್ತಿದ್ರಂತೆ. ಇವಾಗ ನಾವೆಲ್ಲ ಸೇರಿ ಮಾಡಿದ್ದೀವಿ. ಸ್ವಲ್ಪ ತಿನ್ನಮ್ಮ.